ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 16 ಸ್ವಾಗತ. ಪ್ರೆಸಿಡೆಂಟ್ ಅಂತ ಇವತ್ತು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅದಾವ ಅಂತ ಹೇಳ್ಬೋದು. ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡಿರ್ತೆ ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿದ್ರೆ ನಮ್ಮ ಡೈಲಿ ಟೆಕ್ ಸಾಂಬರ್ಗೆ ಟ್ರೈ ಮಾಡ್ತಿರ್ತೀವಿ ನಿಮಗಾಗಿ. ಲೇಟು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏನಂತ ನಮಗೆ ವಾಟ್ಸಪ್ ಕಡೆಯಿಂದ ವಾಟ್ಸಪ್ ಅವ್ರು ಏನಂದರೆ ಒಳ್ಳೊಳ್ಳೆ ಫ್ಯೂಚರ್ ಇತ್ತೀಚೆಗೆ ಭಾಳಷ್ಟು ಒಳ್ಳೊಳ್ಳೆ ಫೀಚರ್ಸ್ ತೊಗೊಂಬರ್ತಾರೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಏನಂತಂದರೆ ಇನ್ನೊಂದು ಫೀಚರ್ ಅಪ್ಡೇಟ್ ಇದೆ ಅಂತ ಹೇಳ್ಬೋದು. ಏನೆಲ್ಲ ಗುರು, ಮೊನ್ನೆ ಒಂದು ಒರಿಜಿನಲ್ ಫೋಟೋಸು ನಾವು ಏನಂತಂದರೆ ಸೆಂಡ್ ಮಾಡ್ಕೋಬೋದಾಯ್ತು, ಯಾವುದೊಂದು ಪಿಕ್ಚರ್ ಕ್ವಾಲಿಟಿ ಕಮ್ಮಿ ಆಗ್ಲಂಗೆ. ಸೊ ಇವತ್ತು ಸಹ ಏನಂತಂದರೆ ನಾವು ಕೆಲವೊಂದು ಯಾರಾದರೂ ಚಾಟ್ ಮಾಡ್ತಿದ್ದೀವಿ ಅಂದ್ಕೊಳ್ರಿ, ಶಾರ್ಟ್ಕಟ್ಟಾಗಿ ಬೇಗ ಅವರಿಗೆ ಮೆಸೇಜ್ ಮಾಡೋದಕ್ಕೆ ಆ ಥರ ಶಾರ್ಟ್ಕಟ್ಸ್ ಕ್ರಿಯೇಟ್ ಮಾಡ್ತಿದ್ರು. ಅದಾದ್ರೆ ಬಂದ್ಬಿಟ್ಟು ಯಾವುದೊಂದು ಕಾಂಟ್ಯಾಕ್ಟ್ ಸರ್ಚ್ ಮಾಡ್ತಿದ್ರು ಅಂದ್ಕೊಳ್ರಿ. ಸೊ ಈಸಿಯಾಗಿ ಆ ಕಾಂಟ್ಯಾಕ್ಟ್ನ ಯಾವ ಥರ ಸರ್ಚ್ ಮಾಡೋದು ಅಂತ ಸಹ ಆ ರೀತಿಯಲ್ಲಿ ಏನಂತಂದ್ರೆ ನೀವು ಅಂಥ ಫೀಚರ್ನ ನೋಡ್ಬೋದು ಅಂತ ಹೇಳ್ಬೋದು. ಚಾಟ್ನ ಸಹ ನಾವೇನಂತಂದ್ರೆ ಫೈಂಡ್ ಮಾಡೋದಕ್ಕೆ ಡೇಟ್ ವೈಸು ಮಾಡ್ಬೋದು. ಡೇಟ್ ವೈಸ್ ನಾವೇನಂತಂದರೆ ಸರ್ಚ್ ಮಾಡ್ಬೋದು. ಅದರಿಂದ ಬಂದ್ಬಿಟ್ಟು ಇನ್ನು ಭಾಳಷ್ಟು ಇದ್ದಾವೆ ಬ್ರದರ್ಸ್, ಇನ್ನು ಭಾಳಷ್ಟು ಏನಂತಂದರೆ ಫೀಚರ್ಸ್ ತೊಗೊಂಬರ್ತಿದೆ ಅಂತ ಹೇಳ್ಬೋದು. ಎಸ್ಪೆಷಲಿ ಹೇಳ್ಬೇಕಂದ್ರೆ ಗ್ರೂಪ್ ಅಡ್ಮಿನ್ಸ್ಗೆ ಯಾವುದೊಂದು ಮೊಬೈಲ್ ನಂಬರ್ ಕಾಪಿ ಮಾಡ್ಕೊಳ್ಳೋದಕ್ಕೆ, ಯಾವುದೊಂದು ಮೆಸೇಜ್ನ ಕಾಪಿ ಮಾಡೋದಕ್ಕೆ ವಿತಿನ್ 1 ಕ್ಲಿಕ್ನಲ್ಲಿ ನಾವೇನಂತಂದರೆ ಒಂದು ಮೆಸೇಜ್ನ ಕಾಪಿ ಮಾಡ್ಕೋಬೋದು ಅಂತ ಹೇಳ್ಬೋದು ಸೈಡಿಗೆ. ಸೊ ಆ ಥರ ಎಲ್ಲ ಶಾರ್ಟ್ಕಟ್ಸ್ ತೊಗೊಂಬರ್ತೀರಿ ಅಂತ ಹೇಳ್ಬೋದು. ಅದೇ ಥರ ಬಂದ್ಬಿಟ್ಟು ನಿಮ್ಗೆ ಏನಾದರೂ ನೋಟಿಫಿಕೇಶನ್ ಬಂದರೆ ಸೊ ಆ ನೋಟಿಫಿಕೇಷನಲ್ಲಿ ಬ್ಲಾಕ್ ಆಪ್ಷನ್ ಸಹ ತೊಗೊಂಬರ್ತೀರಿ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಸುದ್ದಿ ಅಂತ ಹೇಳ್ಬೋದು. ನೀನು ಭಾಳ ಇಷ್ಟ ಆಯಿತು. ಸೊ ಇವರೇನು ವಾಟ್ಸಪ್ ಒಳ್ಳೊಳ್ಳೆ ಬದಲಾವಣೆ ತೊಗೊಂಬರ್ತಿದ್ದಾರೆ. ಇಂಥವು ಬದಲಾವಣೆ ಎಲ್ಲರೂ ಕೋರ್ತಾರೆ. ಯಾಕಂದರೆ ಬೇಗ ವರ್ಕ್ ಮಾಡೋದಕ್ಕೆ ಭಾಳಷ್ಟು ಜನ ಅಂತಂದರೆ ಫೋಕಸ್ ಮಾಡ್ತಿರ್ತಾರೆ. ಇದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ವಾಟ್ಸಪ್ ಕಡೆಯಿಂದ. ಸೊ ನೋಡೋಣ ಇನ್ನೂ ಎಂತೆಂಥ ಆಫರ್ಸ್ ತೊಗೊಂಬರ್ತಿದ್ವು ಅಂತ ಕಾಯಬೇಕಿದೆ ವಾಟ್ಸಪ್ಪು. ಸೊ ಇದು ಫಸ್ಟ್ ಟೆಕ್ ನ್ಯೂಸ್. ಇದರಲ್ಲಿ ಸೆಕೆಂಡ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ವಾಟ್ಸಪ್ ಕಡೆ ಅಂದರೆ ವಾಟ್ಸಪ್ ಅವ್ರು ಏನಂದರೆ ಇತ್ತೀಚೆಗೆ ವಾಟ್ಸಪ್ಪಲ್ಲಿ ಭಾಳಷ್ಟು ಏನಂದ್ರೆ ಸ್ಕ್ಯಾಮ್ಸ್ ಆಗ್ತಿದ್ದಾವೆ. ಸೊ ಹೊಸ ಸ್ಕ್ಯಾಮ್ ಇವಾಗೇನು ಹೊರಗಡೆ ಬಂದಿದೆ ಅಂತ ಹೇಳ್ಬೋದು. ಯಾವುದಪ್ಪ ಹೊಸ ಸ್ಕ್ಯಾಮ್ ಅಂದರೆ ಇದು ಭಾಳಷ್ಟು ಜನ ಫೋಕಸ್ ಮಾಡಿದ್ರು. ಯಾಕಂದ್ರೆ ಜಾಸ್ತಿ ಯಾರನ್ನು ಫೋಕಸ್ ಮಾಡ್ತಾರೆ ಅಂದರೆ ಇವಾಗ ನೀವೇನಾದರೂ ಒಂದು ಆನ್ಲೈನಲ್ಲಿ ಜಾಬ್ ಬಗ್ಗೆ ಸರ್ಚ್ ಮಾಡ್ತಿರ್ತೀರಲ್ವಾ, ವರ್ಕ್ ಫ್ರಮ್ ಹೋಮ್ ಆ ಥರ ಯಾರು ಸರ್ಚ್ ಮಾಡ್ತಿರ್ತಾರೋ ಅವ್ರನ್ನ ಡಾಟಾವನ್ನು ತಗೊಂಡು ಅಂತಂದ್ರೆ ನಿಮಗೆ ಮೊಬೈಲ್ ನಂಬರ್ ಮುಖಾಂತರ ನಿಮಗೆ ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಮನೇಲಿ ಇದ್ಕೊಂಡೆ ವರ್ಕ್ ಮಾಡ್ಬೋದು, ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು, ಈ ಥರ ಇಷ್ಟು ಲಕ್ಷ ಗಳಿಸ್ಬೋದು ತಿಂಗಳಿಗೆ ಅಂತ. ಆ ಥರ ಏನಂತಂದರೆ ನಿಮಗೆ ಮೈಂಡ್ನಲ್ಲಿ ಒಂದು ಆಸೆ ಹುಟ್ಟಿಸಿ ಏನಂತಂದರೆ ಈ ಥರ ಎಲ್ಲ ದುಡ್ಡು ಅಥವಾ ನಿಮ್ಮ ಪರ್ಸನಲ್ ಡಾಟಾವನ್ನು ಸಹ ತಗೊಂಡು ಏನು ಬ್ಲಾಕ್ ಮೇಲ್ ಮಾಡೋ ಚಾನ್ಸಸ್ ಇದೆ. ಆ ಥರ ಬಂದ್ಬಿಟ್ಟು ಏನಂತಂದರೆ ನಿಮ್ಮ ದುಡ್ಡನ್ನು ಕಳ್ತನ ಮಾಡೋ ಚಾನ್ಸಸ್ ಸಹ ಭಾಳಷ್ಟಿದೆ. ಸೊ ಸ್ವಲ್ಪ ಹುಷಾರಾಗಿರಿ. ನಿಮ್ಗೆ ಯಾವ ಥರ ಇದಂಥರ ಸ್ಪ್ಯಾಮ್ ಮೆಸೇಜಸ್ ಏನಾದರೂ ಬಂದರೂ ಯಾವತ್ತೂ ಈ ಥರ ಕ್ಲಿಕ್ ಮಾಡೋಕೆ ಹೋಗಬೇಡಿ, ಓಕೆನಾ. ಆದರೆ ಅವರಿಗೊಂದು ತಿರುಗೇಟು ಹೊಟ್ಟಿದೆ ಅಷ್ಟೇ. ಅಂದರೆ ಡೈಲಾಗ್ ವಾಟ್ಸಪ್ ಚಾಟ್ ಮಾಡ್ಕೊಂತಾನೆ ಡೈಲಾಗ್ ಮುಖಾಂತರ ಏನಾದರೂ ಅವರಿಗೆ ಎದುರು ಥರ ಕೊಡಿ. ಈ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಮೆಝಾನ್ ಕಡೆಯಿಂದ. ಅಮೆಝಾನ್ ಏನಂತಂದರೆ ಹೊಸದಾಗಿ ಇನ್ನೊಂದು ಫೀಚರ್ ಆದ್ರೆ ಇನ್ನೊಂದು ಥಿಂಕ್ ಮಾಡಿ ಅಂತಂದ್ರೆ ಇದು ಆ್ಯಕ್ಚುಲಿ ಬೇರೆ ದೇಶದಲ್ಲಿ ಇತ್ತು, ಇವತ್ತು ನಮ್ಮ ಇಂಡಿಯಾದಲ್ಲಿ ಇದ್ದಿಲ್ಲ. ಯಾವುದು ಆ ಫೀಚರ್ ಅಂತಂದರೆ ಇವಾಗ ಅಮೆಝಾನ್ ಮುಖಾಂತರ ಅಂದರೆ ಕೆಲವೊಂದು ಪ್ರೈಮ್ ಏರ್ ಅಂತ ಫ್ಲೈಟ್ಗಳ ಮುಖಾಂತರ ಏನಂದರೆ ಕೆಲವೊಂದು ಕಾರ್ಗೋ ಸರ್ವಿಸ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಆ ಸರ್ವಿಸಲ್ಲಿ ಏನಂತಂದರೆ ನೀವು ಪ್ರಾಡಕ್ಟ್ಸ್ನ ಈ ದೇಶದಿಂದ ಮತ್ತೊಂದು ದೇಶಕ್ಕೆ ಏನು ರಫ್ತು ಮಾಡೋದು, ಓಕೆನಾ. ಆ ಥರ ರಫ್ತು ಮಾಡೋ ಒಂದು ಸರ್ವಿಸ್ನ ಏನಂತಂದರೆ ಅಮೆಝಾನ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಇದರಲ್ಲಿ ಆ ಒಂದು ಫ್ಲೈಟ್ ಎಷ್ಟು ತಗೊಂಡು ಹೋಗುತ್ತಂದರೆ ಒನ್ ಟೈಮ್ ಬಂದ್ಬಿಟ್ಟು 20,000 ಅದಕ್ಕೆ ಪ್ರಾಡಕ್ಟ್ಸ್ ಏನಂತಂದರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ತಗೊಂಡೋಗ್ತದೆ ಅಂತ ಹೇಳ್ಬೋದು. ಸೊ ಈ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡೋದು ಸುಮ್ಮನೆ ಅಲ್ಲ, ಅದರಿಂದ ಭಾಳಷ್ಟು ಗಳಿಕೆ ಬರುತ್ತೆ ಅಮೆಝಾನ್ಗೆ. ಸೊ ಇವಾಗೆಲ್ಲ ಭಾಳಷ್ಟು ಮಾಡ್ತಿದೆ ಅಮೆಝಾನ್ ಪ್ರೈಮು, ಅಮೆಝಾನು. ಇದು ಆ್ಯಕ್ಚುಲಿ ಇದನ್ನು ಅಮೆಝಾನ್ ಏರ್ ಅಂತಿದೆ, ಅದೇ ಥರ ಬಂದ್ಬಿಟ್ಟು ಪ್ರೈಮ್ ಏರ್ ಅಂತ ಸಹ ಇದೆ ಅಂತ ಹೇಳ್ಬೋದು. ಸೊ ನೋಡೋಣ ಇದು ಸಕ್ಸಸ್ ಆಗುತ್ತೆ ಅಲ್ಲ. ಮೋಸ್ಟ್ ಆಫ್ ದ ಭಾಳಷ್ಟು ಸಕ್ಸಸ್ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಅಂದರೆ ಸುಮ್ಮನೆ ಅಲ್ಲ. ಎಕ್ಸ್ಪೋರ್ಟ್ ಮಾಡೋದು ನಾವೆಂದ ಹಡಗು ಮುಖಾಂತರ ನೋಡಿರ್ತೀವಿ, ಕೆಲವೊಂದು ಟ್ರೈನ್ಸ್ ಮುಖಾಂತರ ಆ ಥರ ನೋಡಿರ್ತೀವಿ. ಬಟ್ ಏನಂದ್ರೆ ಇವಾಗ ಫ್ಲೈಟ್ ಮುಖಾಂತರ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ನೋಡೋಣ ಅಮೆಝಾನ್ ಸಹ ಒಳ್ಳೊಳ್ಳೆ ಥಿಂಗ್ಸ್ ಮಾಡ್ತಿದ್ದಾವೆ ಅಂತ ಹೇಳ್ಬೋದು. ನೋಡೋಣ ಇನ್ನೇನಾಗುತ್ತೆ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂದರೆ ಬಾರ್ ಓ ಎಸ್ ಅಂತಂದರೆ ನೀವೇನಪ್ಪ ಹಿಂಗೆ ನಾನು ಅನ್ಕೋಬೇಡಿ. ಬಾರ್ ಓ ಎಸ್ ಅಂದರೆ ಇದನ್ನು ಎರಡು ಡಿವೈಡ್ ಮಾಡಿದ್ರೆ ಬಾರ್ ಓ ಎಸ್ ಅಂದರೆ ಭಾರತದ್ದು ಒಂದು ಓ ಎಸ್ ಅಂದರೆ ಆಪ್ರೇಟಿಂಗ್ ಸಿಸ್ಟಮು ಮೊಬೈಲ್ಸ್ಗೆ ಮತ್ತು ಆ್ಯಪಲ್ ಡಿವೈಸಸ್ಗೆ ಏನಂತಂದ್ರೆ ಆ ಥರ ಒಂದು ಓ ಎಸ್ನ ತಯಾರು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮೇನ್ ಆಫ್ ದ ಫೋಕಸ್ ಏನು ಮಾಡ್ತಾರೆ ಅಂದರೆ ಆ್ಯಂಡ್ರಾಯ್ಡ್ ಡಿವೈಸಲ್ಲಿ ಅಂತಂದರೆ ಮೋಸ್ಟು ಸೆಕ್ಯೂರ್ ಬಗ್ಗೆ ಆಲೋಚನೆ ಮಾಡ್ತಾರೆ ಅಂತ ಹೇಳ್ಬೋದು. ಒಂಥರ ಸ್ಟಾಕ್ ಎಕ್ಸ್ಪೀರಿಯನ್ಸ್ಗೆ ವರ್ಕ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಆಲ್ರೆಡಿ ಲಾಂಚ್ ಆಗಿದೆ, ಬಟ್ ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ಆ ಥರ ಎಲ್ಲ ಹೇಳಿಲ್ಲ. ಸೊ ಸುಮ್ಮನೆ ಇದ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು IIT ಮದ್ರಾಸ್ ಅವ್ರು ಏನಂತಂದರೆ ಇದನ್ನ ಬಿಲ್ಡ್ ಮಾಡಿದ್ರು ಅಂತ ಹೇಳೋದು ಓ ಎಸ್ಸು. ಇದು ಫಾರಿನ್ ಕಂಪ್ನೀಸಿಂದ ಆ ಥರ ಎಲ್ಲ ಸಪೋರ್ಟ್ ಮಾಡಿ ಏನಂತಂದರೆ ಇದು ಮಾಡಿದಾರೆ ಅಂತ ಹೇಳೋದು, ಬಿಲ್ಡ್ ಮಾಡಿದ್ರಂತ ಈ ಓ ಎಸ್. ಅಂದರೆ ನಮ್ಮ ಇಂಡಿಯಾದೇ ಓ ಎಸ್ ಗೌರ್ಮೆಂಟ್ ಇದೆ. ಸೊ ಒಳ್ಳೆ ಇಂಟ್ರೆಸ್ಟಿಂಗ್ ಅಂತ ನನಗೆ ಅನಿಸುತ್ತೆ ನಿಜವಾಗ್ಲೂ. ಇಂಡಿಯಾದೇ ಓ ಎಸ್ ಅಂದರೆ ಆ್ಯಕ್ಚುಲಿ ಇದು ಯಾಕೆ ತಗೊಂಡ್ರೆ ಅಂತ ನನಗೆ ಅನಿಸಿದ ಮಟ್ಟಿಗೆ. ಸೊ ಮೊನ್ನೆ ಒಂದು ಇಶ್ಯೂ ಆಯಿತು ಗೂಗಲಿಂದ. ಗೂಗಲ್ ಅವರು ಏನಂತಂದರೆ ಇದು ಒಂದು ಗೌರ್ಮೆಂಟ್ ಒಂದು ಏನೋ ಗೂಗಲ್ ಮೇಲೆ ಒಂದು ಇದಾಕಿತ್ತು, ಏನಂತ ಒಂದು ಕೇಸ್ ಹಾಕಿತ್ತು. ಸೊ ಡಿಫಾಲ್ಟು ಆ್ಯಪ್ಸ್ ಬರ್ತಿದ್ದಾವೆ ಆ್ಯಂಡ್ರಾಯ್ಡ್ ಮೊಬೈಲ್ಸಲ್ಲಿ ಆ ಥರ ಈ ಥರ ಅಂತ.
ಸೊ ಆ ದೃಷ್ಟಿ ಇಟ್ಕೊಂಡು ಏನಾದರೂ ಇದನ್ನು ತಯಾರು ಮಾಡಿದ್ರು ಅಂತ ನನಗಂತ ಆ ಥರ ಅನಿಸ್ತಿದೆ. ಸೊ ಒಂದು ದಿವಸ 2 ದಿವಸದಲ್ಲಿ ಯಾವತ್ತೂ ಬಿಲ್ಡ್ ಮಾಡೋದಕ್ಕಾಗಲ್ಲ OS. ಅದಕ್ಕೆ ಭಾಳಷ್ಟು ಸಾಕಷ್ಟು ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಇದರಲ್ಲಿ ಭಾಳಷ್ಟು ಫೋಕಸ್ ಮಾಡಿದ್ರು ಬಾರ್ OS ನಲ್ಲಿ. ಇದನ್ನು ಇಂಡು OS ಸಹ ಅಂತಾರೆ. ಅದ್ರ ಬಂದ್ಬಿಟ್ಟು ಬಾರ್ OS ಅಂತ ಅಂತಾರೆ. ಅಂದರೆ ಬಾರ್ ಅಂದರೆ ಭಾರತ್ ಅಂತ ಇರುತ್ತಲ್ಲ, ಅದರಲ್ಲಿ ಅಂದ್ರೆ ಫಸ್ಟು 4 ಲೆಟರ್ಸು ಬಾರ್ ಅಂತ. ಸೊ ಬಾರ್ನ ಇಟ್ಕೊಂಡು ಮಾತ್ರ ಬಂದುಬಿಟ್ಟು ಇಂಡಿಯಾ ಅಂತೇಳಿ ಫಸ್ಟ್ IND ಇಂಡ್ OS ಇಂಡಿಯಾ OS ಮತ್ತು ಭಾರತ್ OS ಅಂತ ಆ ರೀತಿ ಡಿವೈಡ್ ಮಾಡಿ ಇದಕ್ಕೆ ಇಕ್ಕಿದ್ದಾರೆ ಅಂತ ಹೇಳ್ಬೋದು ಗೌರ್ಮೆಂಟು. ಸೊ ನೋಡೋಣ ಇದು ಸಕ್ಸಸ್ ಆಗುತ್ತಾ OS ಅಂತ ನೋಡಬೇಕು. ಇದು ಸಹ ಬಂದರೆ ನಾವು ಯೂಸ್ ಮಾಡಿ ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ ಅಂತ ಸಹ ನಾವು ತಿಳಿಸ್ಕೊಡ್ಬೋದು. ಬಟ್ ಏನಂತಂದರೆ ಯಾವಾಗ ಬಿಡ್ತಾರೆ ಯಾವಾಗೆಲ್ಲ ನಾವು ಒಂದು ಅಪ್ಲಿಕೇಶನ್ ಮುಖಾಂತರ ಯೂಸ್ ಮಾಡ್ಬೋದಾ ಅಂತ ಅದ್ರ ಬಗ್ಗೆ ಎಲ್ಲ ಏನು ರಿವೀಲ್ ಮಾಡಿಲ್ಲ, ಜಸ್ಟ್ ಪರಿಚಯ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡೋಣ ಬಂದರೆ ಭಾಳಷ್ಟು ಯೂಸ್ ಆಗುತ್ತೆ. ಅದು ಬಂದರೆ ನಿಮ್ಗೆ ಏನಪ್ಪ ಅದರ ರಿಲೇಟೆಡ್ ಕೆಲವೊಂದು ಎಲ್ಲ ಫೀಚರ್ಸು ಎಕ್ಸ್ಪೀರಿಯನ್ಸ್ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಇಷ್ಟ ಆದರೆ ನೀವು ಸಹ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಇದಕ್ಕೆ ಬಂದುಬಿಟ್ಟು ಬೆಂಕಿ ಮಾತ್ರ ಗೂಗಲ್ಗೆ ಕಮ್ಮಿ ಬೀಳಲ್ಲ ಅಂತ ಹೇಳ್ಬೋದು. ನಿಜವಾಗ್ಲೂ ಭಾಳಷ್ಟು ದೊಡ್ಡ ಬೆಂಕಿ ಹೋಗುತ್ತೆ. ಯಾಕಂತಂದರೆ ನಿಮ್ಗೆ ಗೊತ್ತಿದೆ ಕೇಸ್ ಆಗಿದ್ದು ಆ ರೀತಿ ಎಲ್ಲ ಭಾಳಷ್ಟು ಬೆಂಕಿ ಬೀಳುತ್ತೆ. ಸೊ ನೋಡೋಣ ಏನಾಗುತ್ತೋ ಏನಿಲ್ಲ. ಇಲ್ಲಿಷ್ಟ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ವಿಂಡೋಸ್ ಕಡೆಯಿಂದ ವಿಂಡೋಸ್ ಮೈಕ್ರೋಸಾಫ್ಟ್ ಏನು ಹೇಳ್ತಿದ್ರು ಅಂತಂದರೆ, ಸೊ ನೀವೇನಾದರೂ ವಿಂಡೋಸ್ 10 ಅಥವಾ ವಿಂಡೋಸ್ ಪ್ರೊಫೆಷ್ನಲ್ಲು ಹೋಮೆಟಿಕ್ ಆ ಥರ ಎಲ್ಲ OS ಯೂಸ್ ಮಾಡ್ತಿರ್ತಾರಲ್ಲ, ಬಂದ್ಬಿಟ್ಟು ನಿಮಗೆ ಅಂದರೆ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಈ ವಿಂಡೋಸ್ ಅಂದರೆ ಈ ಜನವರಿ 31ರವರೆಗೆ ಏನಂತಂದರೆ ಇದು ವಿಂಡೋಸ್ 10 ರಿಲೇಟೆಡ್ OS ಅವೈಲೇಬಲ್ ಇರುತ್ತೆ ಅಫಿಷಿಯಲ್ ಆದ ವೆಬ್ಸೈಟ್ನಲ್ಲಿ. ಸೊ 31 ಆದಮೇಲೆ ಅಥವಾ ಫೆಬ್ರವರಿ 1 ಏನಾದರೂ ನಿಮಗೆ ಈ OS ಕಾಣಲ್ಲ ಅಂತ ಹೇಳ್ಬೋದು. ನೀವು ಡೌನ್ಲೋಡ್ ಮಾಡೋಕ್ಕೂ ಬರೋಲ್ಲ ಅಫಿಷಿಯಲ್ ಆದ ವೆಬ್ಸೈಟ್ನಲ್ಲಿ, ಮತ್ತೆ ಥರ್ಡ್ ಆ ಥರ ಹೋಗ್ಬೇಕಾಗುತ್ತೆ. ಸೊ ಇವಾಗ ನೀವೇನು ಡೌನ್ಲೋಡ್ ಮಾಡ್ಕೊಂಡು ಒಂದು ಪೆನ್ ಡ್ರೈವ್ನಲ್ಲಿ ಬೂಟಬಲ್ ಮಾಡಿ ಇಟ್ಕೊಂಡ್ಬಿಡ್ರಿ, ಸುಮ್ಮನೆ ತಲೆನೋವ್ಯಾಕೆ. ಸೊ ಜಸ್ಟ್ ಏನಂತಂದರೆ ಇವಾಗ OS ನಿಜವಾಗ್ಲೂ ಇದು 2025 ತನಕ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇವಾಗ ಯಾವ ಥರ ತೆಗೆದಾಕಿದ್ದಾರೆ ವಿಂಡೋಸ್ 8, ವಿಂಡೋಸ್ 7, ವಿಂಡೋಸ್ X5 ಇದಾವಲ್ಲ, ಸೊ ಯಾವ ಥರ ಕಿತ್ತೋಸ್ತಿದ್ದಾರೆ OSಗಳು ಅದೇ ಥರ ಬಂದ್ಬಿಟ್ಟು ವಿಂಡೋಸ್ ಅಂದರೆ 2025 ಆ ಇಯರ್ನಲ್ಲಿ ಅಷ್ಟತನ ಏನಂತ ವಿಂಡೋಸ್ 10 ಸಪೋರ್ಟ್ ಮಾಡುತ್ತೆ OS. ಆಮೇಲೆ ಮತ್ತು ಆ OSನ ಕಿತ್ತಾಕ್ತಾರೆ ಮತ್ತು ಆ ವಿಂಡೋಸ್ 10 ಸಹ ಅವೈಲೇಬಲ್ ಇರಲ್ಲ ಆ ಟೈಮ್ನಲ್ಲಿ. ಮತ್ತು ಆಮೇಲೆ ವಿಂಡೋಸ್ 11 ಆ ಥರ ಅಂತ ಅಪ್ಗ್ರೇಡ್ ಆಗಬೇಕಾಗುತ್ತೆ. ಸೊ ನೋಡೋಣ ಏನಾಗುತ್ತೆ ಏನಾಗದೆ. ಇದರಲ್ಲಿ ವಿಂಡೋಸ್ ಭಾಳಷ್ಟು ಚೇಂಜ್ ಮಾಡ್ತೈತೆ, OSನಲ್ಲೂ ಭಾಳಷ್ಟು ಚೇಂಜ್ ಮಾಡ್ತಿದೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನಮ್ಗೆ ಆ್ಯಪಲ್ ಕಡೆಯಿಂದ ಆ್ಯಪಲ್ ಅವ್ರು ಏನು ರೀಸೆಂಟಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರಲ್ಲ. ಸೊ ಅದೇನಂತಂದರೆ ನಾವು ಮೋಸ್ಟ್ ಆಫ್ ದ $1 ಬಿಲಿಯನ್ ಅಷ್ಟು, ಅದರ $1 ಬಿಲಿಯನ್ ಅಷ್ಟು ವ್ಯಾಲ್ಯೂಬಲ್ ಆದ ಮೊಬೈಲ್ಸ್ನ ಏನಂತಂದರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದಾರಂತೆ. $1 ಬಿಲಿಯನ್ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಇಂಡಿಯಾ ಕರೆನ್ಸಿಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ 8,200 ಕೋಟಿ ರೂಪಾಯಿಗಳು, ಅಂದರೆ 8,200 ಕೋಟಿ ರೂಪಾಯಿಗಳು ಆ ರೀತಿಯಲ್ಲಿ ವ್ಯಾಲ್ಯೂಬಲ್ ಏನಂತಂದರೆ ನಮ್ಮ ಇಂಡಿಯಾದಿಂದ ಸೊ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ರಂತೆ. ದೊಡ್ಡ ಅಮೌಂಟೇ ಇದು, ದೊಡ್ಡ ಅಮೌಂಟ್ ಇದೆ. 8,200 ಕೋಟಿ ಅಂತಂದ್ರೆ ಸುಮ್ಮನೆ ಅಲ್ಲ. ನಿಜವಾಗ್ಲೂ ಆ್ಯಪಲ್ ಬೆಲೆನೇ ಆಗಿರುತ್ತೆ, ಮತ್ತು ಈ ಥರ ಎಕ್ಸ್ಪೋರ್ಟ್ ಮಾಡಲೇಬೇಕು, ಕಾಮನ್ ಅಲ್ಲ. ಸೊ ಇವ್ರು ಹೇಳೋ ಪ್ರಕಾರ ಅಂದರೆ 2023 ಏನಂತಂದರೆ 25% ಅಷ್ಟು ಅಂದ್ರೆ ಏನಂದ್ರೆ ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳ್ಬೋದು. ಎಲ್ಲ ಯಾಕೆನಾ ಯಾವುದ್ಯಾವ್ದು ಮೊಬೈಲ್ಸ್ನ ಕೆಲವೊಂದು ಕ್ಯಾನ್ಸೆಟ್ ಎಲ್ಲ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ. ಅದೇ ಥರ ಬಂದ್ಬಿಟ್ಟು ಏನಂತಂದರೆ 2025 ಆ ವೇಳೆಗೆ ಏನು ಬಂದ್ಬಿಟ್ಟು ಏನಂದರೆ ಮಿನಿಮಮ್ ಅಂದರೆ 50% ಏನೋ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಂತೆ. ಪ್ರತಿಯೊಂದು 25% ಐತಾರೆ ಇವಾಗ ಏನಂತಂದ್ರೆ ನೆಕ್ಸ್ಟ್ 50% ಏನೋ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನೋಡೋಣ ಆ್ಯಪಲ್ ಗಡಗಡನೆ. ಸೊ ಇದಿಷ್ಟು ಸುಮ್ಮನೆ ಸಣ್ಣ ಅಮೌಂಟ್ ಅಲ್ಲ, 8,200 ಕೋಟಿ ಅಂದರೆ ರಿಚ್. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ರೆ ನಮ್ಗೆ ಏನಂತಂದರೆ ಆ್ಯಪಲ್ ಅದರ iPhone 15 ಸೀರೀಸ್. ಸೊ 15 ಸೀರೀಸ್ ಇವಾಗ ನಮಗೆ 14 ಸೀರೀಸ್ ಮುಗಿತಕ್ಕಂತ ಇವಾಗ 15 ಸೀರೀಸಲ್ಲಿ. ಸೊ ಇದ್ರ ರಿಲೇಟೆಡ್ ಕೆಲವೊಂದು ಸ್ಪೆಸಿಫಿಕೇಷನ್ಸ್ ಏನು ಗೊತ್ತಾಗಿಲ್ಲ. ಸೊ ಏನಂತಂದರೆ ಒಂದು ಲೀಕ್ ಗೊತ್ತಾಗಿದೆ ಅಂತ ಹೇಳೋದು. ಯಾವುದಪ್ಪ ಲೀಕ್ ಅಂತಂದರೆ, ಸೊ ಅಂದರೆ ಆ್ಯಪಲ್ 15 ಸೀರೀಸ್ ಇದೆಯಲ್ಲ, ಅವು ಡಿಸ್ಪ್ಲೇ ಬಂದ್ಬಿಟ್ಟು ಸೈಡ್ ಬೆಜಲ್ಸ್ ಇರ್ತಾವಲ್ಲ, ಅವು ಏನಂತಾರೆ ಕರ್ವ್ ಡಿಸ್ಪ್ಲೇ. ಯಾವ ಥರ ಇವಾಗ ನಾರ್ಮಲ್ ಕರ್ವ್ ಡಿಸ್ಪ್ಲೇ ಹೆಂಗೆ ನೋಡಿರ್ತೀವೋ ಅದೇ ಥರ ಬಂದ್ಬಿಟ್ಟು ಅಷ್ಟು ತಿನ್ನಾಗಿರ್ತಾವಂತೆ. ಸೊ ಸ್ಲೋಪ್ ಆ್ಯಂಗಲ್ನಲ್ಲಿ ಬರ್ತಾವಂತೆ. ಸ್ವಲ್ಪ ಕರ್ವ್ ಡಿಸ್ಪ್ಲೇ ಯಾವ ಥರ ಇರುತ್ತೋ ಆ ಥರ ಬರುತ್ತಂತೆ. ಲೈಟಾಗಿ ಅಷ್ಟೇ, ಜಾಸ್ತಿ ಅನ್ನಲ್ಲ, ಲೈಟಾಗಿ ಬರುತ್ತಂತೆ. ಸೊ ನೋಡೋಣ, ಆ್ಯಪಲ್ ಹೇಳಕ್ಕೆ ಬರೋಲ್ಲ ಗುರು, ಒಂದೊಂದು ಟೈಮ್ನಾಗ ಒಂದೊಂದು ಮಾತು ಅದು. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ನಮಗೆ ಅಂತಂದ್ರೆ ಜಿಯೋ 5G ಇವಾಗ ಎಲ್ಲೆಲ್ಲೋ ಫುಲ್ಲು ಸಿಟಿ ನಮ್ಮ ಆ್ಯಕ್ಚುಲಿ ಇವಾಗ ನಮ್ಮ ಕರ್ನಾಟಕ ಓವರಾಲ್ ಬಂದಿದೆ ಅಂತ ನಾನು ಅನ್ಕೋತಿದ್ದೀನಿ ನಿಜವಾಗ್ಲೂ. ಸೊ ಇವಾಗ ಏನಂತಂದರೆ ಜಿಯೋ 5G ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬಂದೈತೆ ಅಂದರೆ ಬಾಗಲಕೋಟೆ, ಚಿಕ್ಕಮಗಳೂರು ಆ ಥರ ಬಂದ್ಬಿಟ್ಟು ಹಾಸನ, ಮಂಡ್ಯ ಮತ್ತು ಅದರ ಬಂದ್ಬಿಟ್ಟು ತುಮಕೂರಲ್ಲಿ ಏನಂತಂದರೆ ಇವಾಗ 5G ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸೂಪರ್ ಅಲ್ಲ. ಸೊ ನಮಗೆ ಆ್ಯಕ್ಚುಲಿ ಬಳ್ಳಾರಿಗೂ ಇದೆ, ತುಮಕೂರು, ಧಾರವಾಡ, ಹುಬ್ಬಳ್ಳಿ ಆ ಥರ ಎಲ್ಲ 5G ಸರ್ವಿಸ್ ಎಲ್ಲ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸೊ ನಿಜವಾಗ್ಲೂ ಎಷ್ಟು ಬೇಗ ಗ್ರೋ ಆಗ್ತದೆ ಅಂದ್ರೆ 5G. ಅದಕ್ಕೆ 5G ಅಂತ ಯಾಕೆ ಜನ ಅಷ್ಟು ಕಾಯ್ತಿದ್ರು ಅಂದರೆ ಇದಕ್ಕೆ. ಏರ್ಟೆಲ್ ಸ್ವಲ್ಪ ಇವಾಗ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಇವಾಗ ಅಂದರೆ ಭಾಳಷ್ಟು ಕಮ್ಮಿ, 47 ಸಿಟೀಸ ಅಷ್ಟೇ ಕವರ್ ಅಪ್ ಮಾಡಿದೆ ಏರ್ಟೆಲ್. ಈಗ ಜಿಯೋ ಹಂಗಲ್ಲ, ಇವಾಗ ಬಂದ್ಬಿಟ್ಟು ಅಂತ ಅಪ್ರಾಕ್ಸಿಮೇಟ್ಲಿ ಒಂದು 140
3ನ ಆ ಥರ ಅದಕ್ಕಿಂತ ಜಾಸ್ತಿ ಸಿಟೀಸ್ ಏನಂತಂದರೆ ಇದು ಕವರ್ ಅಪ್ ಮಾಡಿದೆ ಅಂತ ಹೇಳ್ಬೋದು. ನಿಜವಾಗ್ಲೂ ಭಾಳಷ್ಟು ಬೇಗ ಗ್ರೋ ಆಗ್ತಿದೆ ಜಿಯೋ ಅಂತ ಹೇಳ್ಬೋದು. ಸೊ ಇದಿಷ್ಟು ನಮ್ಮ ಇಂಡಿಯಾದ ನಮ್ಮ ಕರ್ನಾಟಕದಲ್ಲಿ ಅವೈಲೇಬಲ್ ಇರೋ ಇವಾಗ 5G ಇವಾಗ ಈ ಸಿಟೀಸಲ್ಲಿ ಅವೈಲೇಬಲ್ ಇದೆ ಅಂತ. ಸೊ ಇಲ್ಲಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ರೆ ನಮಗೆ ಶಾಮಿ ಕಡೆಯಿಂದ ಶಾಮಿದವ್ರು ಏನಂತಂದರೆ ಸೊ ಕೆಲವೊಂದು ರೂಮರ್ ಗೊತ್ತಾಗುತ್ತೆ ಅಷ್ಟೇ, ಕನ್ಫರ್ಮೇಷನ್ ಇಲ್ಲ ಬ್ರದರ್. ಸೊ ರೂಮರ್ ಏನು ಹೇಳ್ತಾರೆ, ಶಾಮಿ 13 ಸೀರೀಸಲ್ಲಿ ಏನಂತ ನಮ್ಗೆ ಏನಂತಂದ್ರೆ ಅಲ್ಲಿ ಪ್ರೊಸೆಸರು ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ 8 Gen 2 ಪ್ರೊಸೆಸರ್ ಅಂದರೆ 8 ಜನರೇಷನ್ 2 ಪ್ರೊಸೆಸರ್ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಅದರಲ್ಲಿ 16 GB ರ್ಯಾಮ್ 256 GB ಇಂಟರ್ನಲ್ ಸ್ಟೋರೇಜ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇಂಟರ್ನಲ್ ಸ್ಟೋರೇಜ್ ಯೂಸ್ ಮಾಡ್ತಾರೆ, ಬಟ್ ಯಾವ ಟೈಪ್ ಅಂತ ಮೆನ್ಷನ್ ಮಾಡಿಲ್ಲ, ಅದೇ ಬೇಜಾರು. ಸೊ ಕೆಲವೊಂದು ರೂಮರ್ ಅಷ್ಟೇ, ಇನ್ನೂ ಕನ್ಫರ್ಮೇ ಇಲ್ಲ. ಸೊ ಇವ್ರು ಹೇಳೋದ್ರ ಪ್ರಕಾರ ಅಂತ ಏಪ್ರಿಲ್ ತಿಂಗಳಲ್ಲಿ ಆ ಥರ ಬರ್ಬೋದು ಅಂತಿದ್ದಾರೆ. ಕನ್ಫರ್ಮೇಷನ್ ಇನ್ನೂ ಭಾಳಷ್ಟು ಐತೆ ಟೈಮ್ ಏಪ್ರಿಲ್ ಅಂದರೆ. ಸೊ ನೋಡೋಣ, ಇದು ಕೆಲವೊಂದು ರೂಮರ್ಸ್ ಪ್ರಕಾರ ಇದನ್ನು ರೂಮರ್ಸ್ ಅಲ್ವಾ. ಮತ್ತೆ ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟಿಂಗ್ ಮಾಡೋದ್ಲೇ ರೂಮರಿಂದ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿ ಕಾಣೋದು, ಅದಕ್ಕಾಗಿ ಸೊ ಇದು ಲಾಸ್ಟಿಗೆ ಹಾಕಿದ್ದೀನಿ ಅಂತ ಹೇಳ್ಬೋದು. ಸೊ ನೋಡಿರಲ್ಲ ಫ್ರೆಂಡ್ಸ್, ಇವು ನಮ್ಗೆ ಏನಂತಂದರೆ ಇವು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ಅನಿಸಿದ್ದು, ಓಕೆನಾ. ಸೊ ಈ ಟೆಕ್ ನ್ಯೂಸಲ್ಲಿ ನಿನ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ ಅಂತ ತಿಳಿಸಿ, ಓಕೆನಾ. ಈ ವಿಡಿಯೋ ಸರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಡೈಲಿ ಟೆಕ್ ಅಪ್ಡೇಟ್ಸ್ಗೆ ನಮ್ಮ ಟೆಕ್ ಮಾರ್ನಿಂಗ್ ಕಾಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೇಲ್ ಆಗಿ ಇದ್ರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಿರ್ತೀನಿ ನಿಮಗಾಗಿ. ಬ್ರದರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್. ಈ ವಿಡಿಯೋ ಸರ್ ಮಾತ್ರ ಕಂಪಲ್ಸರಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ ಮರಿಬೇಡಿ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸು. ನಾಳೆ ಟೆಕ್ ನ್ಯೂಸಲ್ಲಿ ಕಲಿಯೋಣ. ಬಾಯ್ ಬಾಯ್.